Article 14 says equality before law, equal protection before law. ಸೊ ಸಹಜವಾಗಿ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಬಿಫೋರ್ ಲಾ ಅಂದರೆ ಯಾರು ಕೂಡ ಒಬ್ಬರಿಗಿಂತ ಒಬ್ಬರು ಸುಪೀರಿಯರ್ ಇರಲ್ಲ. ಎವ್ರಿಬಡಿ ಶುಡ್ ಬಿ ಟ್ರೀಟೆಡ್ ಈಕ್ವಲ್. ಅಕ್ಯೂಸ್ಡ್ ಅವನು ಹೆಂಗೆ ಬೇರೆಯವ್ರಿಗೆ ಸೌಲಭ್ಯ ಕೊಡ್ತಾರೆ ಹಂಗೆ ಕೊಡೋದು. ಸೊ ಆಬ್ವಿಯಸ್ಲಿ ಇಟ್ ಈಸ್ ರಾಂಗ್. ಸರ್ ಏನಾಗುತ್ತೆ ಇವೆಲ್ಲ ಅಂತಂದರೆ ನೋಡಿ, ರಶ್ಮಿಕಾ ಮಂದಣ್ಣಂದು ಒಂದು ಮಾರ್ಕ್ ಮಾಡಿಬಿಟ್ಟು ಫೋಟೋನ ಅದೊಂದು ದೊಡ್ಡ ಸ್ಟಿರಪ್ ಆಯಿತು, ತಾವೆಲ್ಲ ಗಮನಿಸಿದ್ರೆ ಅಂತ ಭಾವಿಸ್ತೀನಿ ನಾನು. ಈ ಥರ ಎರಾನಲ್ಲಿ ಇನ್ವೆಸ್ಟಿಗೇಷನ್ ಆಗದೆ ನಾವು ಈಗನೇ ಟ್ರಿಗರ್ ಮಾಡೋದು ಇಶ್ಯೂಸ್ಗಳ ಬಗ್ಗೆ ಸೂಕ್ತ ಅಲ್ಲ ಅಂತ ಅನ್ಕೋತೀನಿ. ಏನೇ ಆದ್ರೂ ಈಗ ನೋಡಿ, ದರ್ಶನ್ ಅವರು ಸಮರ್ಪಿಸ್ಕೊಂಡವರು ಕೂಡ ಆ ಸಿಗರೇಟ್ನ ಹಿಂಗೆ ಇಂಜಿನಿಯರ್ಡ್ ಮಾಡಿರ್ಬೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಐ ಥಿಂಕ್ ವಿ ಶುಡ್ ವೆಯ್ಟ್ ಫಾರ್ ಅನ್ ಎನ್ಕ್ವೈರಿ ಆಸ್ ಅನ್ ಅಡ್ವೊಕೇಟ್. ಸಹಜವಾಗಿ ಏನಾಗುತ್ತೆ, ವೆನ್ ದೆರ್ ಇಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಅನ್ ಇಂಡಿವಿಜುವಲ್, ಸ್ಟೇಟ್ ಅದನ್ನು ಡಿಫೆಂಡ್ ಮಾಡೋದು. ಈಗ ರೇಣುಕಾ ಸ್ವಾಮಿ ಪರ ಇರೋಂಥದ್ದು ಸ್ಟೇಟು. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ದ ಸ್ಟೇಟ್ ಟು ಫೈಲ್ ದ ಚಾರ್ಜ್ ಶೀಟ್. ಸ್ಟೇಟ್ ಚಾರ್ಜ್ ಶೀಟ್ ಫೈಲ್ ಮಾಡುವಾಗ ಇನ್ ಕನ್ಸಲ್ಟೇಷನ್ ವಿತ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡ್ತಾರೆ. ಅದು ಕಾನೂನಲ್ಲೇನು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಮಾಡಬೇಕು ಅಂತ, ಅದು ಅಮೆರಿಕಲ್ಲಿದೆ, ಅದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಡೈರೆಕ್ಷನ್ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತ. ಇಲ್ಲಿ ಹಂಗಿಲ್ಲ. ಬಟ್ ಏನಪ್ಪ ರೂಟ್ ಮಾಡ್ತಾರೆ ಥ್ರೂ ಪಬ್ಲಿಕ್ ಪ್ರಾಸಿಕ್ಯೂಟರ್. ಏನಂತ ಅಲ್ಲಿ ಪಾರ್ಟ್ ಆಫ್ ದಿ ಅದು ಸಪ್ರೇಟ್ ಕೇಸ್ ಆಗಿ ಹೋಗುತ್ತೆ. ಏನಾಗುತ್ತೆ, ಕ್ರೈಮ್ನಲ್ಲಿ ತಿಳ್ಕೊಳ್ಳಿ, ಒಂದೊಂದು ಕ್ರೈಮ್ಗೆ ಒಂದೊಂದು ಕೇಸ್ಗಳಾಗುತ್ತೆ. ಅದಕ್ಕೆ ನೀವು ಗಮನಿಸಿರ್ಬೋದು, ಈ ಕೇಸ್ಗಳಿಗೆ ಬೇರೆ ಬೇರೆ ಕ್ರೈಮ್ ಅಂತ ಮಾಡಿ ದರ್ಶನ್ ಅವರು A1 A2 ಹಂಗೆಲ್ಲ ಬೇರೆ ಬೇರೆ ಆಗಿರೋದು. ದಿಸ್ ಆರ್ ಆಲ್ ಸಪ್ರೇಟ್ ಥಿಂಗ್. ಅದರದ್ದು ಇನ್ವೆಸ್ಟಿಗೇಷನ್ ನಡೀತೆ. ಇನ್ವೆಸ್ಟಿಗೇಷನ್ ಮುಖೇನ ಸೇಮ್ ಪ್ರೋಸೆಸ್ಸಲ್ಲಿ ಮುಂದಕ್ಕೆ ಹೋಗುತ್ತೆ. ಅಲ್ಲ, ನಿಜ ಅಲ್ಲ ಅನ್ನೋಂಥ ನಂಬಿಕೆ ಇಟ್ಕೊಳ್ಳೋ ಅಂಥ ಒಂದು ದಿಟ್ಟಿನಲ್ಲಿ ನಾನು ಇದ್ದೀನಿ. ಬಟ್ ವಾಸ್ತವಾಂಶ ಬೇರೆ ಬೇರೆ ಥರ ಕಾಣ್ತಾ ಇದೆ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ನಾನು ಅಡ್ವೊಕೇಟ್ ಆಗಿ ನಾನು KJP ಸೇರಿದೆ. ನಾನು BJP ನಾನು KJP ಸೇರಾಗ ಒಂದು ಲೇಡಿ ಪ್ರೆಸ್ ರಿಪೋರ್ಟರ್, ಶಿ ಆಸ್ಕ್ ಮಿ ಎ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಅರುಣ್ ಸರ್, ನೀವೆಲ್ಲ ನ್ಯಾಯ ಅಂತ ಹೋರಾಟ ಮಾಡ್ತಿರಲ್ಲ, ಯಡಿಯೂರಪ್ಪನವ್ರ ಮೇಲೆ ಈ ಥರ ಕೇಸ್ ಆಗಿದೆಯಲ್ಲ, ನೀವು ಹೋಗಿ ಯಡಿಯೂರಪ್ಪನವ್ರ ಜೊತೆ ಸೇರ್ಕೊಳ್ತಾ ಇದ್ದೀರಲ್ಲ ಅಂತ. ಆಗಲೂ ನಾನು ಹೇಳಿದ ಮಾತು ಒಂದೇನೆ, ಎನ್ ಅಕ್ಯೂಸ್ಡ್ ಈಸ್ ನಾಟ್ ಗಿಲ್ಟಿ ಅನ್ಲೆಸ್ ಕನ್ವಿಕ್ಟೆಡ್. ಈ ಹ್ಯಾಸ್ ಟು ಬಿ ಡೀಮ್ ಟು ಬಿ ಇನ್ನೋಸೆಂಟ್. ಇಲ್ಲಾಂದ್ರೆ ಏನಾಗುತ್ತೆ, ನಮ್ಮ ಮೇಲೆ ನೀವು ನೋಡಿದರೆ ವುಮೆನ್ ಸ್ಪೆಷಲ್ ಲಾಸ್ಗಳೆಲ್ಲ, ನಾವಿಲ್ಲಿ ಕೂತಿದ್ರು ಸಹ ನಮ್ಮ ಮೇಲೆ ಯಾರೊಬ್ಬರು ಕೇಸ್ ಹಾಕ್ಬಿಡ್ಬೋದು ಹೊರಗಡೆ. ಬರ್ಡನ್ ಆಫ್ ಪ್ರೂವಿಂಗ್ ನಮ್ಮ ಮೇಲಿರುತ್ತೆ. ಈ ವುಮೆನ್ ಕನೆಕ್ಟೆಡ್ ಕೇಸ್ ಎಲ್ಲ ಬರ್ಡನ್ ಆಫ್ ಪ್ರೂವ್ ನಾವು ಮಾಡಬೇಕು, ಮಾಡಿಲ್ಲ ಅಂತ. ಸೊ ಈ ಕಾನೂನು ಹಿಂಗಿರೋದ್ರಿಂದ ಏನಾಗುತ್ತೆ, ವಿ ಹ್ಯಾವ್ ಟು ವೆಯ್ಟ್ ಫಾರ್ ದ ಇನ್ವೆಸ್ಟಿಗೇಷನ್ ಟು ಕಂಪ್ಲೀಟ್.